ಭಾರತವು ಪಿಎಸ್ಎಲ್ವಿ C-61 ರಾಕೆಟ್ನಿಂದ EOS-09 ಭೂಮಿ ವೀಕ್ಷಣಾ ಉಪಗ್ರಹವನ್ನು ಮೇ 18ರಂದು ಉಡಾವಣೆ ಮಾಡಲು ಸಿದ್ಧವಾಗಿದೆ. ಈ ಉಪಗ್ರಹವು ಶ್ರೀಹರಿಕೋಟಾದಿಂದ ಉಡಾವಣೆಯಾಗಲಿದ್ದು ಗಡಿ ಕಾಯುವಿಕೆ, ಬೇಹುಗಾರಿಕೆ, ರಾಷ್ಟ್ರೀಯ ಭದ್ರತೆ ಹಾಗೂ ವಿಪತ್ತು ನಿರ್ವಹಣೆಗೆ ನೆರವಾಗಲಿದೆ. ಇದರೊಂದಿಗೆ ಚಂದ್ರಯಾನ 5ರ ವಿನ್ಯಾಸವನ್ನು ಇಸ್ರೋ ಮತ್ತು ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿಗಳು ಅಂತಿಮಗೊಳಿಸಿವೆ. ಉಪಗ್ರಹ ಉಡಾವಣೆಯನ್ನು ಇಸ್ರೋ ತನ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಿದೆ. IOS-09ನ ಸ್ಪೆಷಾಲಿಟಿ ಏನು ಅನ್ನೋದನ್ನ ನೋಡುವುದಾದ್ರೆ, ಇದು ಭೂಮಿ ವೀಕ್ಷಣಾ ಉಪಗ್ರಹ ಉಡಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಶ್ರೀಹರಿಕೋಟಾದಿಂದ 101ನೇ ಉಡಾವಣೆ ಇದಾಗಿದೆ. ಶ್ರೀಹರಿಕೋಟಾದಿಂದ ಉಡಾವಣೆಯಾಗ್ತಿರುವಂತಹ 101ನೇ ಉಪಗ್ರಹ ಇದಾಗಿದೆ. ಇನ್ನು ಮೇ 18ರ ಭಾನುವಾರ ಬೆಳಗ್ಗೆ 5:59ರ ಸಮಯದಲ್ಲಿ ಉಡಾವಣೆಯಾಗುತ್ತೆ. ನಾಳೆ ಬೆಳಗ್ಗೆ 5:59ರ ಸಮಯದಲ್ಲಿ ಇದನ್ನು ಉಡಾವಣೆ ಮಾಡಲಾಗುತ್ತೆ. 1710 kg ತೂಕದ ಉಪಗ್ರಹವನ್ನು ಉಡಾವಣೆಗೊಳಿಸಲು ಎಲ್ಲ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಮಹತ್ವದ ಉಪಗ್ರಹ ಗಡಿ ಕಾಯುವಿಕೆಗೆ ಸಹಾಯಕವಾಗಲಿದೆ. ಜೊತೆಗೆ ಬೇಹುಗಾರಿಕೆ, ರಾಷ್ಟ್ರೀಯ ಭದ್ರತೆ ಹಾಗೂ ವಿಪತ್ತು ನಿರ್ವಹಣೆಗೆ ಈ IOS-09 ನೆರವಾಗುತ್ತೆ. ಇನ್ನು ಅತ್ಯಾಧುನಿಕ C-ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನು ಹೊಂದಿದೆ. ಭೂಮಿಯ ಮೇಲ್ಮೈನ ಅಲ್ಟ್ರಾ ಹೈ ರೆಸಲ್ಯೂಷನ್ ಫೋಟೋವನ್ನು ಈ IOS-09ನಿಂದ ಸೆರೆ ಹಿಡಿಯಬಹುದಾಗಿದೆ. ಚಿತ್ರಗಳು ರಾತ್ರಿ ಹಗಲೆನ್ನದೆ ಎಲ್ಲ ಹವಾಮಾನದಲ್ಲಿಯೂ ಕೂಡ ರವಾನೆ ಮಾಡಲಾಗುತ್ತೆ. ಇನ್ನು ಮೋಡ, ಮಳೆ, ಕತ್ತಲಿನಲ್ಲಿಯೂ ಕೂಡ ಉತ್ತಮ ಗುಣಮಟ್ಟದ ಚಿತ್ರವನ್ನು ಈ IOS-09ನಿಂದ ಸೆರೆ ಹಿಡಿಯಬಹುದಾಗಿದೆ. ಗಡಿ ಪಹರೆ, ಬೇಹುಗಾರಿಕೆ, ರಾಷ್ಟ್ರೀಯ ಭದ್ರತೆ, ಕೃಷಿ, ಅರಣ್ಯ ಇದೆಲ್ಲವನ್ನ ರಕ್ಷಣೆ ಮಾಡೋದಕ್ಕೆ ಇದು ಸಹಾಯಕವಾಗುತ್ತೆ. ಪ್ರವಾಹ ವೀಕ್ಷಣೆ, ನಗರ ಪ್ಲಾನಿಂಗ್ ಸೇರಿ ಹಲವು ಉದ್ದೇಶಕ್ಕೂ ಕೂಡ ಇದು ನೆರವಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.